ನಮಸ್ಕಾರ ಸ್ನೇಹಿತರೆ. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಏನ್ ಮಾಹಿತಿ ಇದೆ ಅಂದ್ರೆ, ಇವತ್ತು ಮೊದಲನೇದಾಗಿ ಡೇಟ್ ನೋಡಿಬಿಡಿ. 25/4/2025 ಪ್ರಕಟಣೆಗೊಂಡಂತ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಏನು ವಿಷಯವಿದೆ ಅಂದ್ರೆ, 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿದ್ದಾರೆ. ಮೊನ್ನೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ರಿಟ್ ಸಂಖ್ಯೆ 1398/2025 ದಿನಾಂಕ 22/4/2025 ನೀಡಿರುವ ದೈನಂದಿನ ಆದೇಶದನ್ವಯ ಉಲ್ಲೇಖ 2ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡಿರುವ ದೈನಂದಿನ ಆದೇಶದ ಹಿನ್ನೆಲೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳನ್ನು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರದ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರನ್ನ ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಉಲ್ಲೇಖ 1ರಲ್ಲಿ ಪ್ರಕಟಣೆಯಲ್ಲಿ ತಿಳಿಸಲಾಗಿರುವ ಮಾರ್ಗಸೂಚಿ ಅನುಸಾರ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನ ಈ ಕೆಳಗಿನಂತೆ ಏನ್ ಮಾಡಲಾಗಿದೆ ಅಂದ್ರೆ ಪ್ರಕಟಿಸಲಾಗಿದೆ ಅಂತಕ್ಕಂಥದ್ದು. ನೋಡ್ರಿ, ಮಾನ್ಯ ಉಚ್ಚ ನ್ಯಾಯಾಲಯವು 22/4/2025 ಏನ್ ತೀರ್ಪು ನೀಡಿದೆ ಅಂದ್ರೆ, ಅಂತಿಮವಾದಂತ ತೀರ್ಪನ್ನ ನೀಡಿಲ್ಲ. ಆದರೆ ಈ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತ ಏನು ಸ್ಟೇ ಏನಿತ್ತಲ್ಲ, ಆ ಸ್ಟೇಯನ್ನ ವೇಕೆಂಟ್ ಆಗಿದೆ ಅಂತಕ್ಕಂಥದ್ದು. ಯಾರ್ಯಾರು ಕೇಸನ್ನ ಹಾಕಿಕೊಂಡಿದ್ದಾರಲ್ಲ ಅವರಿಗೆ ಧಕ್ಕೆಯಾಗದಂತೆ ಯುಜಿಸಿಯ ಮಾನದಂಡದನ್ವಯ ಕೌನ್ಸಿಲಿಂಗ್ ಅನ್ನ ಮಾಡಲು ತಿಳಿಸಲಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ಸಿಂಗಲ್ ಬೆಂಚ್ ನಲ್ಲಿ ನೀಡಿದಂತ ಒಂದು ತೀರ್ಪಿನ ಅನ್ವಯ ನೀವೇನ್ ಮಾಡಿ ಕೌನ್ಸಿಲ್ ಅನ್ನ ಮಾಡಿಕೊಂಡು ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿ ಅಂತೇಳಿ ಏನ್ ಮಾಡಿದೆ ಅಂದ್ರ ಕಾಲೇಜು ಶಿಕ್ಷಣ ಇಲಾಖೆಗೆ ತಿಳಿಸಿದೆ ಅಂತಕ್ಕಂಥದ್ದು. ಸಿಂಗಲ್ ಬೆಂಚ್ ಏನ್ ತೀರ್ಪನ್ನ ನೀಡಿತಂದ್ರ, ಯುಜಿಸಿ ಮಾನದಂಡದನ್ವಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಬೇಕಂತೇಳಿ ಏನ್ ಮಾಡಿದೆ ಅಂದ್ರೆ ಅದು ತೀರ್ಪನ್ನ ನೀಡಿದೆ ಅಂತಕ್ಕಂಥದ್ದು. ಹೀಗಾಗಿ ಯಾರ್ ಕೇಸ್ ಹಾಕಿದಾರಲ್ಲ ಅವರನ್ನ ಹೊರತುಪಡಿಸಿ ಅಂದ್ರೆ ಅವರಿಗೆ ಧಕ್ಕೆಯಾಗದಂತೆ ಈಗ ಕಾಲೇಜು ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಕೌನ್ಸಿಲಿಂಗ್ ಅನ್ನ ಒಂದು ಆದೇಶವನ್ನ ಹೊರಡಿಸಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ದಿನಾಂಕಗಳನ್ನ ನಾವು ನೋಡಿದಾಗ ಕಾಲೇಜುಗಳ ಪ್ರಾಂಶುಪಾಲರು ಪ್ರಸ್ತುತ ಲಭ್ಯವಿರುವ ಕಾರ್ಯಭಾರದ ವಿವರವನ್ನು EIMSನಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕವನ್ನು 28/4/2025 ಸಂಜೆ 5:30 ಒಳಗಾಗಿ ಅವರಿಗೆ ಕಾಲ ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕವನ್ನು 2/5/2025 ನೀಡಲಾಗ್ತದೆ. ಅಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ, ಅದರ ಜೊತೆಗೆ ತಾತ್ಕಾಲಿಕ ಕಾರ್ಯಭಾರವನ್ನು ಪ್ರಕಟಿಸಲಾಗ್ತದೆ ಅಂತೇಳಿ ಈ ದಿನಾಂಕವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆನ ಯಾವಾಗ ಪ್ರಾರಂಭಿಸ್ತೀವಿ ಅಂದ್ರೆ 3/5/2025 ಪ್ರಾರಂಭವಾಗ್ತದೆ ಅಂತಕ್ಕಂಥದ್ದು. ಅಂದರೆ ಈ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗನ್ನು 3/5/2025 ಪ್ರಾರಂಭಿಸಲಾಗ್ತದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದೆ. ಇದರಂತೆ ಕೆಲವೊಂದು ಸೂಚನೆಯನ್ನು ನೀಡಿದ್ದಾರೆ. ಏನು ಸೂಚನೆಯನ್ನು ನೀಡಿದ್ದಾರೆ ಅಂದ್ರೆ, ಅತಿಥಿ ಉಪನ್ಯಾಸಕರ ಆಯ್ಕೆಯು ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀಡಲಾಗುವ ತೀರ್ಪಿಗೆ ಒಳಪಟ್ಟಿರುತ್ತದೆ ಅಂತಕ್ಕಂಥದ್ದು. ಏಕೆಂದರೆ ನ್ಯಾಯಾಲಯವು ಅಂತಿಮವಾದಂಥ ಒಂದು ಜಡ್ಜ್ಮೆಂಟನ್ನು ನೀಡಲಾಗಿಲ್ಲ ಅಂತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ
ಯಾರು ಕೇಸ್ ಹಾಕಿದಾರಲ್ಲ ಅವರಿಗೆ ಧಕ್ಕೆಯಾಗದಂತೆ ಏನು ಮಾಡಬೇಕಂದ್ರೆ ಯು ಜಿ ಸಿ ಮಾನದಂಡದ ಪ್ರಕಾರ ಕೌನ್ಸಿಲಿಂಗನ್ನು ಮಾಡಿ ಅಂತೇಳಿ ಏನು ಮಾಡಿದೆ, ಒಂದು ಮಧ್ಯಂತರ ಸ್ಟೇ ವೇಕೆಂಟ್ ಮಾಡುವುದರ ಮೂಲಕ ಆದೇಶವನ್ನು ನೀಡಿದೆ ಅಂತಕ್ಕಂಥದ್ದು. ಇದರ ಅಂತಿಮ ತೀರ್ಪು ಯಾವ ರೀತಿಯಾಗಿ ಬರ್ತದಲ್ಲ ಅದಕ್ಕೆ ಅನ್ವಯವಾಗಿ ಅವ್ರು ಏನು ಮಾಡ್ತಾರಂದ್ರೆ ಆ ತೀರ್ಪಿಗೆ ಒಳಪಟ್ಟಿರ್ತದೆ ಅಂತೇಳಿ ಈ ಕಾಲೇಜು ಶಿಕ್ಷಣ ಇಲಾಖೆನೇ ಏನು ಮಾಡಿದೆ ಅಂದರೆ ಒಂದು ಸೂಚನೆಯನ್ನು ನೀಡಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳಲಾಗ್ತದೆ. ಹಾಗಾದರೆ ಈ 3/5/2025ರಿಂದ ಏನಾಗ್ತದಂದ್ರೆ ಕೌನ್ಸಿಲಿಂಗ್ ಪ್ರಾರಂಭವಾಗ್ತದೆ. ಆದರೆ ಈ ಗೆಸ್ಟ್ ಫ್ಯಾಕಲ್ಟಿ ಅಂತಕ್ಕಂಥದ್ದು ಹೈಕೋರ್ಟ್ನ ಅಂತಿಮ ತೀರ್ಪಿಗೆ ಏನಾಗಿರ್ತದೆ ಒಳಪಟ್ಟಿರ್ತದೆ ಅಂತಕ್ಕಂಥರ ಬಗ್ಗೆ ಇಲ್ಲಿ ಕಂಡು ಬರ್ತದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.